ನಮಸ್ತೆ ವೀಕ್ಷಕರೇ, ಇವತ್ತು ನಾವು ಮಾವಿನ ಹಣ್ಣಿನ ಒಂದು ಹಲ್ವ ಹೇಗೆ ಮಾಡೋದು ಅಂತ ಹೇಳಿ ನೋಡ್ಬರೋಣ ಬನ್ನಿ. ಈಗ ಮಾವಿನ ಹಣ್ಣನ್ನು ಚೆನ್ನಾಗಿ ತೊಳ್ಕೊಳ್ತಾ ಇದ್ದೇವೆ. ತೊಳೆದುಕೊಂಡಿರುವಂಥ ಮಾವಿನ ಹಣ್ಣನ್ನು ಈ ರೀತಿ ಮೇಲ್ಭಾಗದಲ್ಲಿ ಕಟ್ ಮಾಡಬೇಕು. ಕಟ್ ಮಾಡಿ ಈ ರೀತಿಯ ಗೊರಟನ್ನು ಹೊರಗಡೆ ಹಾಕಿ ಮಾವಿನ ಹಣ್ಣಿನ ರಸವನ್ನು ಈ ರೀತಿ ತೆಗೆದು ಮಿಕ್ಸಿಗೆ ಹೋಗಬೇಕಾಗತ್ತೆ. ಮಿಕ್ಸಿಗೆ ಹಾಕ್ಕೊಂಡ ನಂತರದಲ್ಲಿ ನಾವು ಅದಕ್ಕೆ ಸ್ವಲ್ಪ ಹಾಲನ್ನು ಹಾಕಿ, ಈ ರೀತಿ ನಂದಿನಿ ಹಾಲನ್ನು ಯೂಸ್ ಮಾಡಿದ್ದೀವಿ. ನಂದಿನಿ ಹಾಲನ್ನು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ವೀಕ್ಷಕರೇ ನೋಡಿ ಯಾವ ರೀತಿ ಮಿಕ್ಸ್ ಆಗ್ತಾಯಿದೆ ಅಂತ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರದಲ್ಲಿ ಅದನ್ನು ಒಂದು ಪಾತ್ರೆಗೆ ಈ ರೀತಿ ಹಾಕ್ಕೊಳ್ಬೇಕು. ವೀಕ್ಷಕರೇ, ಒಂದು ಪಾನಿಗೆ 5 ರಿಂದ 6 ಚಮಚ ನಂದಿನಿ ತುಪ್ಪವನ್ನು ಹಾಕ್ಕೊಳ್ತಿದ್ದೀವಿ ನಾವು. ಹಾಕ್ಕೊಂಡು ಈ ರೀತಿ ಡ್ರೈ ಫ್ರೂಟ್ಸ್ಗಳನ್ನು ಎಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೋಬೇಕು. ವೀಕ್ಷಕರೇ, ಈ ರೀತಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡಿರೋದನ್ನು ನಂತರದಲ್ಲಿ ಒಂದು ಸಣ್ಣ ಪಾತ್ರೆಗೆ ಅದನ್ನು ಡಂಪ್ ಮಾಡ್ಕೋಬೇಕು. ವೀಕ್ಷಕರೇ ನೋಡಿ ಯಾವ ರೀತಿ ಚೆನ್ನಾಗಿ ಫ್ರೈ ಆಗಿದೆ ಮೀಡಿಯಮ್ ಫ್ಲೇಮ್ನಲ್ಲಿ. ನಂತರದಲ್ಲಿ ಮತ್ತೆ ಸ್ವಲ್ಪ ಗೀ ಹಾಕಿ ಈ ಮಾವಿನ ಹಣ್ಣಿನ ರಸವನ್ನು ಮಿಕ್ಸ್ ಮಾಡ್ಕೊಂಡಿತ್ತಲ್ವ, ಅದನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ವೀಕ್ಷಕರೇ, ನಂತರದಲ್ಲಿ ಅದಕ್ಕೆ 1 ಬೌಲ್ನಷ್ಟು ಸಕ್ಕರೆಯನ್ನು ಹಾಕಬೇಕು. ವೀಕ್ಷಕರೇ, ನಂತರದಲ್ಲಿ ನಾವು ಅಮೂಲ್ ಹಾಲಿನ ಪೌಡರ್ ತಗೊತಿದ್ದೇವೆ. ಅದನ್ನು ಒಂದು 200 ಗ್ರಾಮ್ಸ್ ಹಾಕಬೇಕು. ವೀಕ್ಷಕರೇ, 200 ಗ್ರಾಮ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಕೊಬ್ಬರಿಯನ್ನು ಈ ರೀತಿ ಚೆನ್ನಾಗಿ ತುರ್ಕೊಂಡು, ಸಣ್ಣಗೆ ತುರ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ವೀಕ್ಷಕರೇ, ಲೋ ಫ್ಲೇಮ್ನಲ್ಲಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರದಲ್ಲಿ ಹದವಾಗಿ 1 ಚಮಚ ಗೀಯನ್ನು ಹಾಕೊಳ್ತಾ ಹೋಗಬೇಕು. ಗೀ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಂತರದಲ್ಲಿ ಡ್ರೈ ಫ್ರೂಟ್ಸನ್ನು ಅದಕ್ಕೆ ಹಾಕಬೇಕು. ಆವಾಗ ರೋಸ್ಟ್ ಮಾಡಿರುವಂಥ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕಬೇಕು. ವೀಕ್ಷಕರೇ, ಲೋ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಮಿಕ್ಸ್ ಮಾಡ್ತಾ ಹೋಗಬೇಕು. ವೀಕ್ಷಕರೇ, ನಂತರದಲ್ಲಿ ಒಂದು ಸಣ್ಣ ಪಾತ್ರೆಗೆ ಗೀಯನ್ನು ಸವರಿ ಈ ರೀತಿ ಇಟ್ಕೋಬೇಕು. ಯಾಕಂದರೆ ಇದನ್ನು ಹಾಕೋಕೆ ನೋಡಿ ಈ ರೀತಿ ಹಾಕಬೇಕು. ವೀಕ್ಷಕರೇ, ಈ ರೀತಿ ಹಾಕಿ ನೀಟಾಗಿ ಇದನ್ನು ಪ್ರೆಸ್ ಮಾಡಿ ಇಡಬೇಕು. ಈ ರೀತಿ ಪ್ರೆಸ್ ಮಾಡಿಟ್ಟು ನಂತರದಲ್ಲಿ ಮೇಲೆ ಸ್ವಲ್ಪ ಈ ರೀತಿ ಡ್ರೈ ಫ್ರೂಟ್ಸನ್ನು ಹಾಕಬೇಕು. ವೀಕ್ಷಕರೇ, ಈ ರೀತಿ ಡ್ರೈ ಫ್ರೂಟ್ಸನ್ನು ಹಾಕಿ ತೆಗೆದಿಡಬೇಕು. ವೀಕ್ಷಕರೇ ನೋಡಿ, ಒಂದು 3-4 ಗಂಟೆ ತೆಗೆದಿಟ್ಟು ಈ ರೀತಿ ಮಾಡಬೇಕು. ವೀಕ್ಷಕರೇ ನೋಡಿ, ವೀಕ್ಷಕರೇ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ವೀಕ್ಷಕರೇ, ಈ ರೀತಿ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬೇಕು. ಸ್ಮೂತಾಗಿ ಬಂದಿದೆ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ ವೀಕ್ಷಕರೇ.